प्यारे मित्रों, आप सभी को आपके यूट्यूब चैनल स्टडी विद परशुराम में स्वागत है। और मैं हूं परशुराम और यह है सुर श्याम कविता का दूसरा भाग। और जैसे बहुत ही अच्छा है और यह पद तो बहुत ही मार्मिक है। जैसे ही बाल कृष्ण की लीलाओं का वर्णन है और यशोदा और कृष्ण के बीच का जो संवाद है वो बहुत ही अच्छी तरह से इस पर चर्चा की गई है। और जैसे मैंने मेरे स्कूल में जो इस पद को दिखाने के लिए मैं पीपीटी किया था, उसी पीपीटी के मैं स्लाइड आपको दिखाने के लिए प्रयास करता हूँ। ठीक है बच्चों, देखो बहुत ही आसान है। एक बार देखने से आपको आसान से समझने के लिए प्रयत्न होगा। और जैसे कई चित्र में नहीं दिखा सका क्योंकि बहुत ही लंबा वीडियो हो जाएगा और जैसे आपको बोरिंग भी लगेगा। इस कारण जो पद है, पद के शब्दार्थ और विवरण बहुत ही अच्छी और सरल ढंग से मैं आपको समझाने के लिए प्रयास करता हूँ। देखो बच्चों, पहला पंक्ति है मैया मोही दाऊ बहुत खिजायो। ओके, देखो शब्दार्थ है। मैया शब्द का अर्थ है कि माँ, और मोही यानी मुझे, दाऊ यानी भैया यानी कृष्ण का भाई का नाम है बलराम है। और खिजाना शब्द का अर्थ होता है कि बच्चों चिढ़ाना। यानी इसका अर्थ होता है कि मैया माँ मुझे भाई ने बहुत चिढ़ाता है। देखो यहाँ पर लिखा गया है, कृष्ण अपनी माँ यशोदा से अपने भाई बलराम के प्रति शिकायत करता है कि माँ मुझे भाई बलराम बहुत ही चिढ़ाता है। ವಿದ್ಯಾರ್ಥಿಗಳೇ, ಮೊದಲ ಸಾಲದಲ್ಲಿರ್ತಕ್ಕಂಥ ವಾಕ್ಯ ಮಯ್ಯ ಮೋಹಿ ದಾವು ಬಹುತ್ ಖಿಜಾಯೋ. ಶಬ್ದದ ಅರ್ಥಗಳನ್ನು ನೋಡಿದಾಗ ಮಯ್ಯ ಅಂದರೆ ತಾಯಿ ಮಾತೆ, ಮೋಹಿ ಅಂದರೆ ಮುಜೆ ನನಗೆ, ದಾವು ಅಂದರೆ ಅನ್ನ, ಬಹುತ್ ಅಂದರೆ ತುಂಬ, ಖಿಜಾಯೋ ಅಂದರೆ ಕಾಡಿಸ್ತಾನೆ. ಇದರ ಅರ್ಥ ಏನಪ್ಪ ಅಂದ್ರೆ ತಾಯಿ ನನಗೆ ಅನ್ನ ಬಲರಾಮ ಬಹಳಷ್ಟು ನನಗೆ ಕಾಡಿಸ್ತಾನೆ ಅಂತಕ್ಕಂಥದ್ದು ಅರ್ಥ. ಸೊ ಇಲ್ಲಿರ್ತಕ್ಕಂಥದ್ದು ಇದೇ ಯಶೋಧ ಮತ್ತು ಕೃಷ್ಣನ ಒಂದು ಸುಂದರವಾಗಿರ್ತಕ್ಕಂಥ ಸಂಬಂಧದ ಕಲ್ಪನೆ ಸೂರದಾಸ್ ಅವರ ಈ ಪದದಲ್ಲಿ ಇದೆ. ಎರಡನೇ ಸಾಲಿನಲ್ಲಿದೆ ಮೋಸೋ ಕಹತ್ ಮೋಲ್ ಕೋಲಿನೋ ತೋ ಹಿ ಜಸುಮತಿ ಕಬ್ ಜಾಯೋ. ಇಲ್ಲಿ ಏನಿದೆ ಅಂದರೆ ಮೋಸೋ ಅಂದರೆ ಮುಜಸೆ, ಕಹತ ಅಂದರೆ ಕಹನ, ಮೋಲ್ ಅಂದರೆ ಮೂಲ್ಯ, ಲಾಮ, ಲೀನೋ ಅಂದರೆ ಲಿಯಾ ಹೇ, ತೋಹಿ ಅಂದರೆ ತುಜೆ, ಜಸುಮತಿ ಅಂದರೆ ಯಶೋಧ, ಜಸುಮತಿಗೆ ನಾವು ಯಶೋಧ ಅಂತಾರೆ, ಅದು ಪರ್ಯಾಯವಾಚಿ, ಜಾಯೋ ಅಂದರೆ ಜನ್ಮ ದಿಯಾ ಹೇ. ಇಲ್ಲಿ ಏನಿದೆಪ್ಪ ಅಂತಂದರೆ ಮೋಸೋ ಕಹತ, ಮೋಸೋ ಅಂದರೆ ಮುಜೆ ಕಹತಾ ಹೇ, मोल को लीनो ಅಂದ್ರೆ मोल लिया है, मुझे कहता है कि बलराम मोल लिया है, तो ही जसुमती कब जायो, तो ही तुझे यशोदा ने कब जन्म दिया है. ಓಕೆ, ಎರಡನೇ ಸಾಲಿನಲ್ಲಿ ಏನಿದೆಪ್ಪ ಅಂತಂದ್ರೆ ನನಗೆ ಅಣ್ಣ ಹೇಳ್ತಾನೆ ನಿನಗೆ ಖರೀದಿ ಮಾಡ್ಕೊಂಡು ತಂದಿದ್ದಾರೆ, ನಿನಗೆ ತಾಯಿ ಜಸುಮತಿ ಯಾವಾಗ ನಿನಗೆ ಜನ್ಮ ಕೊಟ್ಟಿದ್ದಾಳು ಅಂತಕ್ಕಂಥದ್ದು ಈ ಥರನಾಗ ಏನು ಮಾಡ್ತಾನಪ್ಪ ಅಂತಂದರೆ ಅಣ್ಣ ಬಲರಾಮ ಕೃಷ್ಣನಿಗೆ ಹೇಳ್ತಾನೆ. ಮೂರನೇ ಸಾಲಿನಲ್ಲಿ ಇದೆ ಕಹಾ ಕಹೋ ಈ ರಿಸ್ ಕೆ ಮಾರೆ ಖೇಲ್ ನ ಹೋ ನಹಿ ಜಾತ. ಅಂದರೆ ಕಹ ಅಂದರೆ ಕಹನ, ಆಮೇಲೆ ಇಹಿ ಅಂದರೆ ಇಸ್, ರೀಸ್ ಅಂದರೆ ಕ್ರೋಧ, ಕೆ ಮಾರೆ ಅಂದರೆ ಕೆ ಕಾರಣ, ಖೇಲನ ಹೋ ಅಂದರೆ ಖೇಲನ ಕೋ, ನಹಿ ಜಾತ ಅಂದರೆ ನಹಿ ಜಾತ. ಅಲ್ಲಿ ಏನದಪ್ಪ ಅಂದ್ರೆ ಮುಜೆ ಇಸ್ ಕ್ರೋಧ ಕೆ ಕಾರಣ, ಮೈ ಇಸ್ क्रोध के कारण यानी यह कहता है इस क्रोध के कारण मैं खेलने के लिए नहीं जाता हूँ. ಇದೇ ಸಿಟ್ಟಿನಿಂದ ಅವನ್ನ ಏನು ಮಾಡ್ತೀನಿ ಆಟ ಆಡಲಿಕ್ಕೆ ಹೋಗೋದಿಲ್ಲ ಅಂತ ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಮುಂದಿನ ಸಾಲಿನಲ್ಲಿದೆ ಪುನಿ ಪುನಿ ಕಹತ ಕೌನ ಹೇ ಮಾತಾ ಕೋ ಹೇ ತುಮರೋ ತಾತ. ಪುನಿ ಪುನಿ ಅಂದರೆ ಬಾರ ಬಾರ, ಕಹತ ಅಂದರೆ ಕಹತ, ಮಾತಾ ಅಂದರೆ ಮಾ, ಕೋ ಹೇ ಅಂದರೆ ಕೌನ ಹೇ, ತುಮರೋ ಅಂದರೆ तुम्हारे, ताता ಅಂದರೆ पिता. यानी बलराम कृष्ण को बार बार कहता है कि तुम्हारे माता पिता कौन है. ಏನಪ್ಪ ಅಂತಂದ್ರೆ ಅಣ್ಣ ಬಲರಾಮ ಕೃಷ್ಣನಿಗೆ ಪದೇ ಪದೇ ಕ್ವಶನ್ ಕೇಳ್ತಾನು, ಪದೇ ಪದೇ ಪ್ರಶ್ನೆ ಕೇಳ್ತಾನೆ, ಅಂದರೆ ನಿನ್ನ ತಂದೆ ಮತ್ತು ತಾಯಿ ಯಾರು. ಐದನೇ ಒಂದು ಪದದಲ್ಲಿರ್ತಕ್ಕಂಥ ಸಾಲಿದೆ ಗೋರೆ ನಂದ ಜಸೋದಾ ಗೋರಿ ತುಮಕತ ಸಾಮ ಶರೀರ. ಗೋರೆ ಅಂದರೆ ಸಫೇದ್, ನಂದ ಅಂದರೆ ಕೃಷ್ಣನ ತಂದೆ, ಕಥ ಅಂದರೆ ಕ್ಯೂ, ಶ್ಯಾಮ ಅಂದರೆ ಕಾಲ, ಶರೀರ ಅಂದರೆ ಶರೀರ. ಏನಿರ್ತಾನಪ್ಪ ಅಂದ್ರೆ ನಂದ ಅವರು ಜಸೋದ, ನಂದ ಅಂದ್ರೆ ಕೃಷ್ಣನ ತಂದೆ, ಜಸೋದ ಅಂದರೆ ಕೃಷ್ಣನ ತಾಯಿ. ಇವರಿಬ್ಬರು ಏನಾದಾರಪ್ಪ ಅಂತಂದ್ರೆ ಜಸೋದ ಅಂದರೆ ಯಶೋಧ ಎರಡೂ ಒಂದೇ ರೀತಿಯಾಗಿರ್ತಕ್ಕಂಥದ್ದು ಪರ್ಯಾಯವಾಚಿ. ಗೋರೆ ಹೇ, ನಂದ ಮತ್ತು ಯಶೋಧ ಇಬ್ಬರು ಏನಪ್ಪ ಅಂದ್ರಪ್ಪ ಅಂದರೆ ಬೆಳಗಿದಾರ, ಆದರೆ ನಿನ್ನ ಶರೀರ ಯಾಕೆ ಕಪ್ಪು ಬಣ್ಣ ಐತಿ ಅಂತ ಅಣ್ಣ ಏನು ಮಾಡ್ತಾನಪ್ಪ ಅಂದ್ರೆ ಕೃಷ್ಣನಿಗೆ ಕೇಳ್ತಾನು, ಕಾಡಿಸ್ತಾನು. ಆರನೇ ಸಾಲಿನಲ್ಲಿದೆ ಚುಟಕಿ ದೈ ದೇ ಹಸತ ಗ್ವಾಲ ಸಬ್ ಸೀಖೆ ದೇತ ಬಲಬೀರ. ಚುಟಕಿ ದೈ ದೇ ಅಂದರೆ ಚುಟಕಿ ಮಾರಕರ್, ಹಸತಿ ಅಂದರೆ ಹಸಕರ್, ಗ್ವಾಲ ಅಂದರೆ ಗೋಪಾಲಕ, ಆಕಳಗಳನ್ನ ಏರ್ ಮೇಯಿಸ್ತಾರಲ್ಲ ಅವ್ರಿಗೆ ಗ್ವಾಲ ಅಂತೀವಿ. ಸೀಕೆ ಅಂದರೆ ಸಿಖಾನ, ಬಲಬೀರ ಅಂದರೆ ಬಲರಾಮ್ ಬಲಭದ್ರ. ಈ ನೆನಪಿನಲ್ಲಿ ಇಟ್ಕೊಡ್ರಿ, ಬಲಬೀರ ಬಲರಾಮ ಬಲಭದ್ರ ಕೃಷ್ಣನ ಅಣ್ಣನ ಹೆಸರಿನಿರ್ತಕ್ಕಂಥ ಪರ್ಯಾಯವಾಚಿ ಶಬ್ದಗಳು. ಇಲ್ಲಿ ಏನೈತಪ್ಪ ಅಂದರೆ
ಚುಟಕಿ ದೇ ಹಸತ ಗ್ವಾಲ ಅಲ್ಲಿರ್ತಕ್ಕಂಥ ಎಲ್ಲ ಗೋಪಾಲಕರು ಏನು ಮಾಡ್ತಾರಪ್ಪ ಅಂದ್ರೆ चुटकी दे देकर हंसते हैं सब सीख है देत बलबीर यानी सब गोपाल को बलराम ही इस प्रकार करने के लिए सिखाया है इलेनेदरू मेरे सब ग्वाल मित्र चुटकी दे देकर हंसते हैं उन्हें बलराम ने ही ऐसे करना सिखाया है ನನ್ನ ಎಲ್ಲ ಗೆಳೆಯರೇನಿದ್ದಾರಲ್ಲ ಗೋಪಾಲಕರು ಗ್ವಾಲರು ಅವರೆಲ್ಲ ನನಗೆ ಚುಟಕಿಗೆ ಹೊಡೆದೊಡೆದು ಏನು ಮಾಡ್ತಾರಪ್ಪ ಅಂದರೆ ನಗತಾರು ಅವರಿಗೆಲ್ಲ ಅನ್ನ ಬಲರಾಮ್ನೇ ಹೀಗೆ ಮಾಡಕ್ಕೆ ಕಲಿಸಿದಾನ ಅಂತ ಕೃಷ್ಣ ಹೇಳಿಕತ್ತಿದ್ದಾನೆ 7ನೇ ಸಾಲಿನಲ್ಲಿದೆ तू मोही को मारन सीखी दाव हुई कबु ही न खींचे ಅಂದ್ರೆ ಮೋಹಿ ಅಂದರೆ ಮುಜೆ ಮಾರನ್ ಅಂದ್ರೆ ಮಾರಣ ದಾವ್ ಹುಯಿ ಅಂದ್ರೆ ಭಯ್ಯಾಕೋ ಕಬಹು ಅಂದ್ರೆ ಕಭಿ ಬಿ ಆಮೇಲೆ ನ ಅಂದ್ರೆ ನಹಿ ಖೀಜೆ ಅಂದ್ರೆ ಗುಸ್ಸಾಯ ಕ್ರೋಧ ಏನಿದೆ ಅಂತ ಇಲ್ಲಿ ನೋಡೋಣ तू मोही को मारन सीखी तू मुझे ही मारने को सीखी है ओके दाव हुई कबहू न खींचो दाव ಅಂದ್ರೆ भैया को कभी भी तो क्या न खींचे ಅಂದ್ರೆ तू क्रोध नहीं करती है न क्रोध करती है ಕೃಷ್ಣ ಏನು ಹೇಳಕತ್ತಾನಪ್ಪ ಅಂದ್ರೆ ಮಾ तुमने मुझे ही मारना सीखे ತಾಯಿ ನೀನು ನನಗೆ ಹೊಡೆಯೋದು ಕಲಿಸಿದಿ ಭಾಯಿ ಪರ್ ಕಭಿ ಬಿ ಗುಸ್ಸಾ ನಹಿ ಕರ್ತಿ ಆದರೆ ಅಣ್ಣ ಬಲರಾಮನ ಮೇಲೆ ನೀ ಯಾವತ್ತೂ ಕೂಡ ಸಿಟ್ಟು ಮಾಡೋದಿಲ್ಲ ಮತ್ತೇನು ಹೇಳಕತ್ತ ನೋಡ್ರಿ ಮೋಹನ್ ಕೋ ಮುಖ ರೀಸ್ ಸಮೇತ ಲಕ್ಕಿ ಜಸುಮತಿ ಸುನಿ ಸುನಿ ರೀಜೈ ಮೋಹನ್ ಅಂದ್ರೆ ಕೃಷ್ಣ ರೀಸ್ ಅಂದ್ರೆ ಕ್ರೋಧ ಸಮೇತ ಅಂದ್ರೆ ಸಹಿತ ಲಖಿ ಅಂದ್ರೆ देखी जसुमती ಅಂದ್ರೆ ಯಶೋಧ ಸುನಿ ಅಂದ್ರೆ ಸುನಕರ್ ರೀಜೈ ಅಂದ್ರೆ ಮೋಹಿತ ಹೋನ ಖುಷಿ ಹೋನ ಏನದ ನೋಡ್ರಿ ಮೋಹನ್ ಕೋ ಮುಖ ರೀಸ್ ಸಮೇತ ಅಂದ್ರೆ ಮೋಹನ್ ಅಂದ್ರೆ ಕೃಷ್ಣ ಕಾ ಮುಖ ಕ್ರೋಧ ಸಹಿತ देखकर ಕೃಷ್ಣ ಕಾ ಮುಖ ಕ್ರೋಧ ಸಹಿತ देखकर ಜಸುಮತಿ ಸುನಿ ಸುನಿ ರಿಜೈ ಅಂದ್ರೆ ಅಷ್ಟೇ ಅಲ್ಲದೆ ಜಸುಮತಿ ಸುನಿ ಸುನಿ ಅಂದ್ರೆ ಜಸುಮತಿ ಅಂದ್ರೆ ಯಶೋಧ ಸುನಕರ್ ರಿಜೈ ಅಂದ್ರೆ ಖುಷ್ ಹೋತಿ ಹೇ कृष्ण का क्रोधित मुख देखकर और उसकी बातों सुनकर माँ यशोदा खुश हो जाती है ಇದು ಶಿಟ್ಟಾಗಿರ್ತಕ್ಕಂಥ ಮುಖವನ್ನು ನೋಡಿ ಆಮೇಲೆ ಏನು ಮಾಡ್ತಾಳಪ್ಪ ಅಂದ್ರೆ ಆತನ ಮಾತುಗಳನ್ನು ಕೇಳಿ ಮುಖವನ್ನು ನೋಡಿ ಆತನ ಮಾತನ್ನು ಕೇಳಿ ತಾಯಿ ಯಶೋದ ಬಹಳಷ್ಟು ಖುಷಿ ಆಗ್ತಾಳೆ 9ನೇ ಸಾಲಿನಲ್ಲಿದೆ ಸುನಹು ಕಾನಬಲ ಭದ್ರ ಚಬಾಯಿ ಜನಮತ ಹಿ ಕೋ ಧೂತ ಅವಾಗ ತಾಯಿ ಹೇಳ್ತಾಳೆ ಏನಪ್ಪ ಅಂದ್ರೆ ಸುನಹು ಕಾನ ಸುನಹು ಅಂದ್ರೆ ಸುನೋ ಕಾನ ಅಂದ್ರೆ ಕೃಷ್ಣ ಬಲಭದ್ರ ಅಂದ್ರೆ ಬಲರಾಮ್ ಬಲಭೀಮ ಚಬಾಯಿ ಅಂದ್ರೆ ಚುಗಲಕೋರ್ ಕೇಳು ಕೃಷ್ಣ ಸುನೋ ಕಾನ सुनो कृष्ण बलभद्र चबाइत बलराम है बलभीम है बलभद्र है वो हमेशा चुगलखोर है ಅವನು ಯಾವತ್ತೂ ಕೂಡ ಏನು ಮಾಡ್ತಾನಪ್ಪ ಅಂದರೆ ಚಾಡಿ ಹೇಳ್ತಾನೆ ತಂಟೆ ಕೋರಿದ್ದಾನೆ ಜನಮತ ಹಿ ಕೋ ಧೂತ ಜನಮತ ಅಂದರೆ ಜನ್ಮ ಸೇ ಹಿ ಧೂತ ಅಂದರೆ ದುಷ್ಟ ಯಾನಿ ಬಲರಾಮ್ ಜನ್ಮ ಸೇ ಹಿ ದುಷ್ಟ ಹೇ ಅಂದ್ರೆ ಅವ್ನು ಹುಟ್ಟಿದಾಗಿ ನಡೆದನ ಬಲರಾಮ್ ಏನದನಪ್ಪ ಅಂದ್ರೆ ಭಾಳಷ್ಟು ಕೆಟ್ಟ ಸ್ವಭಾವದವನಿದ್ದಾನಂತ ತಾಯಿ ಕೃಷ್ಣನ ಕ್ರೋಧವನ್ನು ಸಿಟ್ಟನ್ನು ಶಾಂತ ಮಾಡಲಿಕ್ಕೆ ಹೇಳ್ತಾ ಇದ್ದಾಳೆ ಕಡೆ ಸಾಲಿನಲ್ಲಿ ಇದೆ ಸೂರಶ್ಯಾಮ ಮೋಹಿ ಗೋಧನಕಿ ಸೋ ಸೂರಶ್ಯಾಮ ಅಂದ್ರೆ ಸೂರಶ್ಯಾಮ್ ಸೂರ ಕೃಷ್ಣ ಕೇಳಿಲಿ ಮೋಹಿ ಅಂದ್ರೆ ಮೈ ಗೋಧನ ಅಂದ್ರೆ ಗೋ ಸಂಪತ್ತು ಕಸಮ ಅಂದ್ರೆ ವಚನ ಕಿ ಸೌ ಅಂದ್ರೆ ಕಸಮ ಅವ್ರ ಮಾತಾ ತೂ ಪೂತ ಹೋ ಮಾತಾ ಅಂದ್ರೆ ಮೈ ಮಾತಾ ಹೂ ಮಾತಾ ತೂ ಪೂತ ಅಂದ್ರೆ ತೂ ಪುತ್ರ ಶ್ಯಾಮ ಮೋಹಿ ಗೋಧನಕಿ ಅಂದ್ರೆ ಕೇಳಿಲಿ ಕೃಷ್ಣ ಕೇಳು ಮೈ ಗೋಧನಕಿ ಕಸಮ್ ಖಾಕರ್ ಕೃಷ್ಣ मैं गोधन की कसम खाकर कहती हूँ हो माता अंदर मैं माता हूँ तू पुत्र तू ही मेरा पुत्र है गोधन की कसम खाकर कहती है मैं ही तेरी माता हूँ तू मेरे पुत्र हो ಸೊ ಇಷ್ಟಿತ್ತು ಸೊ ನಾನು ನಿಮಗೆ ಇನ್ನೊಂದು ಸಾರಿ ಫಸ್ಟ್ ಲೈನ್ ಹಿಡಿದ ಸಿಂಪಲ್ಲಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸ್ವಲ್ಪ ಗಮನವಿಟ್ಟು ಕೇಳಲಿಕ್ಕೆ ಪ್ರಯತ್ನವನ್ನು ಮಾಡಿ ಒಂದನೇದೇನಿದೆ मैया माता मुझे भाई बलराम ने बहुत ही चिढ़ाता है ಒಂದನೇ ಸಾಲು ಎರಡನೇ ಸಾಲದಲ್ಲಿ ಏನಿದೆ ಅಂತಂದ್ರೆ मोसो कहत मोल को लीनो तो ही जो सुमति कब जायो यानी मुझे कहता है कि तुझे मोल लिया है तुझे यशोदा ने जन्म कब दिया है ಮೂರನೇ ಸಾಲಿನಲ್ಲಿದೆ कहा कहो इसी रीस के मारे खेल न हो नहीं जाता क्या करूँ माता इस क्रोध के कारण मैं खेलने के लिए नहीं जाता हूँ ನಾಲ್ಕನೇ ಸಾಲಿನಲ್ಲಿದೆ पुनी पुनी कहत कौन है माता को है तुमरो ताता मुझे बार बार बलराम ने कहता है कि तेरे माता कौन है और तेरे पिता कौन है 5ನೇ ಸಾಲಿನಲ್ಲಿ गोरे नंद जसोदा गोरी तुम कत श्याम शरीर यानी नंद और जसोदा का शरीर का रंग गोरा है और लेकिन तुम्हारा शरीर का रंग क्यों काला है 6th छुटकी दे दे हसत ग्वाल सब सीखे देत बलबीर इसी प्रकार ने मुझे मेरे ग्वाल ने ही चुटकी दे देकर हंसते हैं इन सभी को बलराम ने ही सिखाया है 7ನೇ ಸಾಲಿನಲ್ಲಿದೆ
तू मोही को मारना सीखे दाहुई कबहू न कीजे। तू मुझे ही मारना सीखी है लेकिन भाई बलराम को कभी भी तो गुस्सा नहीं करती है। ಎಂಟನೇದರಲ್ಲಿದೆ ಮೋಹನ್ को मुख रीस समेत लकी जसुमति सुनी सुनी रिजे। मोहन का क्रोधयुक्त मुख देखकर और उनकी बातें सुनकर यशोदा खुश होती है। ಆಮೇಲೆ ಒಂಬತ್ತನೇದರಲ್ಲಿದೆ सुनहु खान बलभद्र चबाई जनमत की हो दूत। सुनो कृष्ण बलराम है बहुत ही चुगलखोर है और जैसे ही वहाँ जन्म से ही दुष्ट है। हतने सालिनಲ್ಲಿದೆ सूर श्याम मोही गोदन की सो मैं माता तू पोता। कृष्ण मैं गोदन की कसम खाकर कहती हूँ मैं हूँ तेरी ಮಾತಾ ಹೂँ तू मेरे पुत्र है। ಇಷ್ಟಿತ್ತು ಮಕ್ಕಳೇ ಈ ಸೂರ್ಯಶ್ಯಾಮ್ ಪದದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಭಾವಾರ್ಥ. ತುಂಬ ಸರಳ ಮತ್ತು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ.